Good morning students, welcome to day 2. In last class we started that is chapter principles of inheritance and variations. Okay, in that class we discussed a little bit about the terminologies. Okay, terminologies as well as the content which is supposed to be studied in the chapter. Okay, that is monohybrid cross, dihybrid cross, all these things, genetic disorders, chromosomal disorders, ಈ ಥರ ನಾವೆಲ್ಲ ನೋಡ್ಕೊಂಡಿವಿ. ನಾ ಬರ್ದು ಕೂಡ ಹೇಳಿದ್ದೀನಿ ನಿಮಗೆ ಬೋರ್ಡ್ ಮ್ಯಾಗ. ಅದಾದ ನಂತರ ಕೆಲವೊಂದು ಟರ್ಮಿನಾಲಜೀಸ್ ನೋಡ್ಕೊಂಡಿವಿ ನಾವು. ಓಕೆ, ಟರ್ಮಿನಾಲಜೀಸ್ ಲೈಕ್ ವಾಟ್ ಈಸ್ ಜೆನೆಟಿಕ್ಸ್. ಓಕೆ, ಆಮ್ಯಾಗ ಇನ್ಹೆರಿಟೆನ್ಸ್ ಅಂದ್ರೇನು, ಇನ್ಹೆರಿಟೆನ್ಸ್ ಆ್ಯಂಡ್ ಹೆರಿಡಿಟಿ ಸೇಮ್ ಮೀನಿಂಗ್ ಕೊಡ್ತದ. ಆ್ಯಂಡ್ ಆಫ್ಟರ್ ದ್ಯಾಟ್ ವೇರಿಯೇಷನ್ಸ್ ಅಂದ್ರೇನು, ದ ಡಿಗ್ರಿ ಬೈ ವಿಚ್ ಆಫ್ ಸ್ಪ್ರಿಂಗ್ಸ್ ಡಿಫರ್ ಫ್ರಾಮ್ ದೇರ್ ಪೇರೆಂಟ್ಸ್ ಲೈಕ್ ದ್ಯಾಟ್. ಓಕೆ, ನಾನು ಹೇಳಿ ನಿಮ್ಗೆ ನಾವು ನಮ್ಮ ತಾಯಿ ತಂದೆ ಥರ ಸೇಮ್ ಕಾಣಿಸಂಗಿಲ್ಲ, ಅಥವಾ ಈವನ್ ಅವರ್ ಬ್ರದರ್ ಸಿಸ್ಟರ್ಸ್ ಥರ ಕೂಡ ನಾವು ಕಾಣಿಸಂಗಿಲ್ಲ. ದಟ್ ಈಸ್ ವೇರಿಯೇಷನ್. ಓಕೆ, ನಾವು ಆ್ಯಂಡ್ ದ ಮೇನ್ ಕಾಸ್ ಆಫ್ ವೇರಿಯೇಷನ್ ಈಸ್ sexual reproduction. That is the ultimate source of variation is sexual reproduction. That is same line given in NCERT. ಅದಾದ ನಂತರ words like what is gene. Gene ಅಂದ್ರೆ ಏನು, that is unit of heredity. DNA ಮ್ಯಾಗ ಇದ್ದಿರ್ತದೆ ರೀ ಅದು. ಓಕೆ, ಆ್ಯಂಡ್ DNA ಥ್ರೆಡ್ ತಯಾರಾಗಿ ಆಮೇಲೆ ಕ್ರೋಮೋಸೋಮ್ಸ್ ತಯಾರಾಗ್ತಾವೆ ಕಂಡೆನ್ಸ್ ಆಗಿ. ಮಾಲಿಕ್ಯುಲರ್ ಬೇಸಿಸ್ ಚಾಪ್ಟರ್ನ ಹೇಳಿ ನಿಮಗೆ ನ್ಯೂಕ್ಲಿಯೋಸೋಮ್ ಮಾಡೆಲ್ ಒಳಗೆ, ಪ್ಯಾಕೇಜಿಂಗ್ ಆಫ್ DNA ಒಳಗೆ. ಅದಾದ ನಂತರ ಜೀನ್, ಆದ ನಂತರ ಅಲ್ಲೆಲ್. What is allele now? Allele or allele you can call. Okay, now allele is an alternative form of gene. Okay, alternative form ಅಂದ್ರೆ ಹೇಳಿನ್ರಿ ನಿಮಗೆ. ಫಾರ್ ಎಕ್ಸಾಂಪಲ್ ಹೈಟ್ ಅಂತ ಹೇಳ್ತೀವಿ. ಹೈಟ್ ಈಸ್ ಎ ಕ್ಯಾರೆಕ್ಟರ್. ಆ ಹೈಟ್ ಒಳಗೆ ಎರಡು ಟೈಪ್ ಇರ್ಬೋದು, ಶಾರ್ಟ್ ಆ್ಯಂಡ್ ಟಾಲ್. ಸೊ ಶಾರ್ಟ್ ಆ್ಯಂಡ್ ಟಾಲ್ ದೀಸ್ ಆರ್ ಕಾಲ್ಡ್ ಆಸ್ ಟ್ರೇಟ್ಸ್. ಓಕೆ, ಟ್ರೇಟ್. ಟ್ರೇಟ್ ಈಸ್ ನಥಿಂಗ್ ಬಟ್ ಇಟ್ ಮೇ ಬಿ ಶಾರ್ಟ್ ಆರ್ ಟಾಲ್. ಬಟ್ ಇವು ಕೂಡಿ ಏನಾಗ್ತದೆ ರೀ, ಇವೆರಡು ಕೂಡಿ ಇಟ್ ಈಸ್ ಹೈಟ್. ಹೈಟ್ ಶಾರ್ಟ್ ಇರ್ಬೋದು, ಟಾಲ್ ಇರ್ಬೋದು. ಆ್ಯಂಡ್ ಹಿಯರ್ ಹೈಟ್ ಈಸ್ ನೋ ವಾಟ್, ಇಟ್ ಈಸ್ ಕ್ಯಾರೆಕ್ಟರ್. ಕ್ಯಾರೆಕ್ಟರ್ ಆಲ್ವೇಸ್ ಕಂಟ್ರೋಲ್ಡ್ ಬೈ ವಾಟ್, ಜೀನ್. ಓಕೆ, ನಾವು ಯಾವುದು ಜೀನ್ ಶಾರ್ಟ್ ಆ್ಯಂಡ್ ಟಾಲ್ ಕ್ಯಾರೆಕ್ಟರ್ ಕನ್ಸಿಡರ್ ಮಾಡ್ತಾವ, ದೋಸ್ ಆರ್ ಕಾಲ್ಡ್ allele. For example, this one allele controls short height and this one control tall height. That is nothing but gene is nothing but unit of heredity. Gene controls our character. Okay, now character andre enri, height irbodu, color of the skin irbodu, color of the eye, color of the hairs, texture of the hair, curly hair, straight hairs ಆ ಥರ ಇರ್ಬೋದು. ಸೊ ಜೀನ್ ಯೂನಿಟ್ ಆಫ್ ಹೆರಿಡಿಟಿ, ಇಟ್ ಕಂಟ್ರೋಲ್ಸ್ ಕ್ಯಾರೆಕ್ಟರ್ಸ್. ನಾವು ಕ್ಯಾರೆಕ್ಟರ್ಸ್ ಒಳಗೆ ಆಲ್ಟರ್ನೇಟಿವ್ ಫಾರ್ಮ್ ಬರ್ತಾವ್ರಿ. ಫಾರ್ ಎಕ್ಸಾಂಪಲ್ ಕಲರ್ ಆಫ್ ಸ್ಕಿನ್ ಡಾರ್ಕ್ ಆ್ಯಂಡ್ ಬ್ರೈಟ್. ಓಕೆ, ಟೆಕ್ಸ್ಚರ್ ಆಫ್ ಹೇರ್ ಕರ್ಲಿ ಹೇರ್, ಸ್ಟ್ರೇಟ್ ಹೇರ್ ಲೈಕ್ ದ್ಯಾಟ್. ಸೊ ಹಿಯರ್ ಹೈಟ್ ಒಳಗೆ ಎರಡು ಬರ್ತಾವ, ಶಾರ್ಟ್, ಟಾಲ್ ಲೈಕ್ ದ್ಯಾಟ್. ಸೊ ಅದೇ ಥರ ಜೀನ್ ಒಳಗೆ ಎರಡು ಟೈಪ್ ಬರ್ತಾವ್ರಿ. ಆಲ್ಟರ್ನೇಟಿವ್ ಫಾರ್ಮ್ ಆಫ್ ಜೀನ್ ಈಸ್ ಕಾಲ್ಡ್ allele. Alternative form, one allele controls tallness of the organism, one allele controls that is shortness of the organism like that. Okay, now trait is nothing but short, tall. Character is nothing but height. Okay, here so gene controls character, allele controls trait. Allele control trait or allele control trait. I even told you who gave the terminology, that is allele given by that is Batson. And after that we also discussed the term genome. Okay, the total number of genes found on the haploid set of chromosome. I told that is 46 chromosomes we have in our body, that is 23 from mother, 23 from father. Okay, now 23 chromosome ಮ್ಯಾಗ ಇರೋ ಅಂಥ ಎಷ್ಟು ಜೀನ್ ಅದಾವ್ರಿ, ಆ ಟೋಟಲ್ ಜೀನಿಗ 23 means one set, n. Haploid, diploid, you know, we are diploid organisms. So 23 set ಎರಡು ಅದಾವ ಅಂತಂದ್ರೆ that is diploid, that is 46. ಅವು ನಮ್ಮೊಳಗೆ ಎಲ್ಲಿಂದ ಬಂದ್ರಿ, ದಟ್ ಈಸ್ ಫ್ರಮ್ ಪೇರೆಂಟ್ಸ್. 23 ಫ್ರಮ್ ಮದರ್, ದಟ್ ಈಸ್ ಫ್ರಮ್ ಎಗ್, 23 ಫ್ರಮ್ ಫಾದರ್. ಸೊ ಇದನ್ನು ಡಿವೈಡ್ ಮಾಡಿದಾಗ ಈ 23, ದಟ್ ಈಸ್ ಒನ್ ಸೆಟ್ ಈಸ್ ಕಾಲ್ಡ್ ಹೆಪ್ಲಾಯ್ಡ್. ಸೊ ವಾಟ್ ಈಸ್ ಜೀನೋಮ್? ಅ ಟೋಟಲ್ ನಂಬರ್ ಆಫ್ ಜೀನ್ಸ್ ಫೌಂಡ್ ಆನ್ ದ ಹೆಪ್ಲಾಯ್ಡ್ ಸೆಟ್ ಆಫ್ ದ ಕ್ರೋಮೋಸೋಮ್ ಈಸ್ ಕಾಲ್ಡ್ genome. Okay, the term genome was given by Winkler, Hans Winkler scientist. Okay, after this coming to genes ಆದ ನಂತರ. Okay, now next terminology. Remember in this chapter terminology ಅರ್ಥ ಆಯ್ತು ಅಂತಂದ್ರೆ ಕಂಪ್ಲೀಟ್ ಚಾಪ್ಟರ್ ಅರ್ಥ ಆಗ್ಲಿಕ್ಕೆ ಈಸಿ ಆಗ್ತದ. ವೆರಿ ಇಂಟ್ರೆಸ್ಟಿಂಗ್ ಚಾಪ್ಟರ್ ಅಗೇನ್. ವೈ ಮ್ಯಾಂಗೋ ಪ್ಲಾಂಟ್ ಪ್ರೊಡ್ಯೂಸಸ್ ಮ್ಯಾಂಗೋ,
why human produces human baby, why an elephant produces elephant baby, like that, okay, or baby elephant. Now genome aad nantara next term continue from the last class. After genome I also told that is allele, gene, all these things. Now coming to another information, locus or loci. You know already genes are found on chromosomes or on the DNA. They are segment of DNA, nothing but. And DNA ne enagtadre condense agi sutkondu chromosome agtada during division, cell division. So locus, the point or the region or point ಏನು ಹೇಳ್ಬೋದು ನೀವು, or the place or site, the region or point of gene, region or point of gene of a gene on a chromosome, on a chromosome or identical chromosome ಅಂತ ಹೇಳ್ಬೋದು ರೀ. ಸಿಂಪಲ್ ಹೇಳ್ತೀನಿ, ಫಾರ್ ಎಕ್ಸಾಂಪಲ್ ದಿಸ್ ಈಸ್ ಅವರ್ chromosome number 5. This is we have in our body from mother, that is from mother, and this is from in our body it is inherited from father. Okay, now remember, a gene which is responsible for our height, body height, is found at this site of chromosome, and this is we are occupied from or inherited from mother, and the same gene alternative form ಅಂತ ಹೇಳಿದ್ರಿ ನಿಮಗೆ. ಓಕೆ, ಈ ಜೀನ್ ನಮಗೆ ಶಾರ್ಟ್ ಹೈಟ್ ಕೊಡ್ಬೋದು, ಈ ಜೀನ್ ನಮಗೆ ಟಾಲ್ ಹೈಟ್ ಕೊಡ್ಬೋದು. ದಟ್ ಈಸ್ ಕ್ಯಾರೆಕ್ಟರ್ ಅಗೇನ್ ವಿ ಆರ್ ಆಕ್ಯುಪೈಂಗ್ ಫ್ರಮ್ ದ ಪೇರೆಂಟ್. ಸೊ ದ ಜೀನ್ಸ್ located on the chromosome, that is a particular point, the located part or point region of the gene is called locus. That is the region of a gene on chromosome, especially that is homologous chromosome. Homologous andre enri, the two chromosomes appear same. These 23, just I drawn one only, 23 from mother, 23 from father we have. So this is one. For example, fifth pair of homologous chromosome. Total 23 pair adore, 23 pair totally same adori. First pair olaga eradu same, second pair olaga eradu same. They pair with each other, homologous again on the basis of homologous. That is one. So here this area region is called what? Locus. For example, I told gene, alternative form of gene. Now this is considered as allele. We have received one allele from mother, one allele from father. ಎರಡು ಅಲೆಲ್ ಕೂಡಿ ಏನಾಗ್ತದ್ರಿ? ಜೀನ್. ಬಟ್ ರಿಮೆಂಬರ್, ಯಾವುದಾದ್ರೂ ಒಂದು ಎಕ್ಸ್ಪ್ರೆಸ್ ಆಗ್ತದ. ಮದರ್ಲಿಂದ ಹೈಟ್ ಬಂದಿದ್ದಿರ್ಬೋದು, ಫಾದರ್ಲಿಂದ ಶಾರ್ಟ್ ಬಂದಿದ್ದು. ದಟ್ ಈಸ್ ಹೈಟ್ ಅಂತ ಕ್ಯಾರೆಕ್ಟರ್ ಐತಿ, ಅದು ಟಾಲ್ ಇರ್ಬೋದು, ಶಾರ್ಟ್ ಇರ್ಬೋದು. ಸೊ ಯಾವುದಾದ್ರೂ ಒಂದು ಎಕ್ಸ್ಪ್ರೆಸ್ ಆಗ್ತದ. ಎಕ್ಸ್ಪ್ರೆಸ್ ಇನ್ ದ ಸೆನ್ಸ್ ಒಂದು ಕ್ಯಾರೆಕ್ಟರ್ ಕಂಡು ಬರಂಗಿಲ್ಲ. ನಾವು ಅಂದ್ರೆ ಏನಾಗ್ತೀವಿ, ಟಾಲ್ ಆಗ್ತೀವಿ ಅಥವಾ ಇನ್ ದ ಸೆನ್ಸ್ ಆರ್ ಶಾರ್ಟ್ ಆಗ್ತೀವಿ. So suppose this is a gene responsible for tallness and idu ashte express aithe anta tilkori, this gene suppressed, short ididu suppress agtada, and suppose short ididu express aitu idena agtadri suppress agtada. So our height will be short, like that. So the region on the chromosome is called the region or the point of gene, okay, or the point on chromosome where gene is located, that is called locus. Okay, and after that basic terms are these. Please carefully observe ಮಾಡ್ರಿ ಇದನ್ನ. Coming to homozygous gene. Homo means same, gene, same gene. Now remember, each character in our body controlled by one gene. Remember, each character in our body controlled by a gene, that is one. Okay, so if two genes controlling a character are similar, very easy and important definition. If two genes controlling a character, actually here two genes means two alleles. Two allele anದಾಗ one gene ಆಗ್ತದ್ರಿ. Okay, confuse ಮಾಡ್ಕೋಬೇಡ್ರಿ. One from mother, one from father we receive. If two genes controlling a character are similar, such genes are called homozygous genes.
homozygous genes. Example, TT. Both are similar. Both are similar. This is from mother on one chromosome, this is from father on the same homologous chromosome. Okay, so if the two genes controlling same character, now TT controls tallness, for example, in plant. ಈ ಚಾಪ್ಟರ್ ಒಳಗೆ ನಾವು ಜಾಸ್ತಿ ಡಿಸ್ಕಸ್ ಮಾಡೋದು ಪಿ ಪ್ಲಾಂಟ್ ಬಗ್ಗೆ, ಬಿಕಾಸ್ ಮೆಂಡಲ್ ವರ್ಕ್ಡ್ ಫಾರ್ 7 years ಆನ್ ದ ಸೇಮ್ ಪ್ಲಾಂಟ್, ಆ್ಯಂಡ್ ಹಾಗಾಗಿ ದಟ್ ಈಸ್ ಮೇನ್ example for us to study in this chapter. So these two are again what? Capital T. Both are same, homozygous genes. One ಬಂದಿದ್ದು ಮದರ್ ಲಿಂದ, one ಬಂದಿದ್ದು ಫಾದರ್ ಲಿಂದ, but both control one character only, that is what? height. ಈ ಎರಡು ಏನದಾವ ರೀ? ಟಾಲ್ ಅದಾವ, that is ಶಾರ್ಟ್ ಇಲ್ಲ ಇಲ್ಲಿ. both will give which height? tallness. height is character, tallness is trait, shortness is trait, like that. So now this is one allele, this is one allele, so, but pair of allele is gene, nothing but. So if two genes, here two alleles, controlling a character are similar, such genes are called homozygous genes. Example, capital T, small t. ಇವು ಶಾರ್ಟ್ನೆಸ್ ಕೊಡ್ತಾವ್ರಿ. ಇದು ಯಾವ್ದು ಹೈಟ್ ಕೊಡ್ತದೆ? ಆ್ಯಕ್ಚುಲಿ ಇದು ಟಾಲ್ನೆಸ್ ಕೊಡ್ತದೆ, ಇದು ಶಾರ್ಟ್ನೆಸ್ ಕೊಡ್ತದೆ ಬಾಡಿಗೆ, ಪ್ಲಾಂಟ್ ಬಾಡಿ, ಪಿ ಪ್ಲಾಂಟ್. ಆ್ಯಂಡ್ ಫಾರ್ ಎಕ್ಸಾಂಪಲ್ ರೌಂಡ್ ಸೀಡ್ಸ್, ಇದು ರೌಂಡ್ ಶೇಪ್ ಕೊಡ್ತದೆ ಸೀಡಿಗೆ. ಆ್ಯಂಡ್ ಸ್ಮಾಲರ್ ಗಿವ್ಸ್ ರಿಂಕಲ್ಡ್ ಶೇಪ್ ಟು ದ ಸೀಡ್. R for round shape of seed. Which seed? Pea plant seed. And smaller gives wrinkled shape. Okay. After that, coming to opposite one, heterozygous gene. Either the opposite here new. If the two genes controlling a character are different, I will tell you. Hetero. Adru munche innondu heltini. The organisms with homozygous genes, the organisms with homozygous genes are called homozygotes. These are not required in theory, all these things, but important in entrance. Homozygotes. After that, same heterozygous gene. Hetero means different, you know already. Heterozygous gene. Nothing but if two genes controlling a character, a means single character, a character, ಅದು ಯಾವುದೇ ಇರ್ಬೋದು ರೀ, ಕಲರ್ಸ್ ಆಫ್ ಸ್ಕಿನ್ ಇರ್ಬೋದು, ಬಾಡಿ ಹೈಟ್ ಇರ್ಬೋದು, ಟೆಕ್ಸ್ಚರ್ ಆಫ್ ಹೇರ್ ಇರ್ಬೋದು, ಕ್ಯಾರೆಕ್ಟರ್ ಆರ್ ಡಿಸ್ಸಿಮಿಲರ್ ಅಥವಾ ಡಿಫರೆಂಟ್, ಸಚ್ ಜೀನ್ಸ್ ಆರ್ ಕಾಲ್ಡ್ ಹೆಟಿರೋಜೈಗಸ್ ಜೀನ್. ಎಕ್ಸಾಂಪಲ್ ನೋಡ್ರಿ, ಅರ್ಥ ಆಗ್ತದ. ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ. ಮದರ್ಲಿಂದ ಬಂತು ಕ್ಯಾಪಿಟಲ್ ಟಿ, ಒನ್ ಕ್ರೋಮೋಸೋಮ್ನಾಗ. ಫಾದರ್ಲಿಂದ ಬಂತು, ಫಾರ್ ಎಕ್ಸಾಂಪಲ್ 5th ಕ್ರೋಮೋಸೋಮ್ನಾಗ ನಮ್ದು ಹೈಟ್ ಜೀನ್ ಐತೆ ಅಂತ ತಿಳ್ಕೊರಿ. ಈ ಪ್ಲಾಂಟ್ ಒಳಗೆ ತಿಳ್ಕೊರಿ, ಪಿ ಪ್ಲಾಂಟ್ ಒಳಗೆ ಅದ್ರ ಪೇರೆಂಟ್ ಪ್ಲಾಂಟ್ಲಿಂದ, ಮದರ್ ಪ್ಲಾಂಟ್ಲಿಂದ ಬಂತು ಕ್ಯಾಪಿಟಲ್ ಟಿ, ಫಾದರ್ ಪ್ಲಾಂಟ್ಲಿಂದ ಬಂತು ಸ್ಮಾಲ್ ಟಿ. ಬಟ್ ಯಾವ್ದು ಕ್ರೋಮೋಸೋಮ್ ರೀ? ದಟ್ ಈಸ್ 5th ಕ್ರೋಮೋಸೋಮ್ ಓನ್ಲಿ. ಅಗೇನ್ 5th ಕ್ರೋಮೋಸೋಮ್, homologous chromosome. So this capital T give which trait? Tallness. Small t gives which type of height? Shortness. ಎರಡು ಕೂಡಿ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ, ಓಕೆ, ಹೈಟ್ ಅಂತ ಹೇಳ್ತೀವಿ. ಬಟ್ ಯಾವ ಥರ ಇರ್ಬೋದು? ಟಾಲ್ ಇರ್ಬೋದು, ಶಾರ್ಟ್ ಇರ್ಬೋದು. ಸೊ ದಿಸ್ ಈಸ್ ನಥಿಂಗ್ ಬಟ್ ಹೆಟರೋಜೈಗಸ್ ಜೀನ್. ಓಕೆ, ನಾವು ಸಿಂಪಲ್ ಎಕ್ಸಾಂಪಲ್, ಅನದರ್ ಒನ್, ಶೇಪ್ ಆಫ್ ಸೀಡ್ ರೌಂಡ್. ಇದು ಏನು ಕೊಡ್ತದೆ ರೀ? ಮದರ್ಲಿಂದ ಬಂದಿದ್ದು ರೌಂಡ್ ಶೇಪ್ ಕೊಡ್ಬೋದು. ಬಟ್ ಫಾದರ್ಲಿಂದ ಯಾವ ಥರ ಜೀನ್ ಬಂತು? ಸ್ಮಾಲರ್. ಯಾವುದಾದ್ರೂ ಒಂದು ಬರ್ತದೆ ರೀ, ಮದರ್ಲಿಂದ ಒಂದು, ಫಾದರ್ಲಿಂದ ಬಂದು, ದಟ್ ಈಸ್ ಒನ್. Okay, now this will give wrinkled type, and that is these type of genes combination is called heterozygous gene. But these both ಇದ್ರೊಳಗೆ ಯಾವುದಾದ್ರೂ ಒಂದು ಎಕ್ಸ್ಪ್ರೆಸ್ ಆಗ್ತದ್ರಿ, ಎರಡು ಡಿಫ್ರೆಂಟ್ ಇದ್ರೂ ಕೂಡ, but they are controlling how many characters? If two genes controlling one character, a character, are different, such genes are called heterozygous genes. ಇದು ಕೂಡ ಹಂಗೆ ರೀ, ಇಲ್ಲೇನಾಗ್ತದ? ರೌಂಡ್ ಅಷ್ಟೇ ಬರ್ತದ್ರಿ. Now here function of R is suppressed. Here function of T suppresses.
and T expresses, capital T expresses, and hangagi tallness of the plant ಕಂಡು ಬರ್ತದ. Okay, now after that individuals with such genes are called heterozygotes. ಇಲ್ಲಿ ಏನು ಬಂತ್ರಿ? homozygotes. ಸೇಮ್ ಸೆಂಟೆನ್ಸ್ ಇಲ್ಲಿ ನೀವು ನೋಡ್ಕೋರಿ, ದ ಇಂಡಿವಿಜುವಲ್ಸ್ ಆರ್ ದ ಆರ್ಗ್ಯಾನಿಸಮ್ಸ್, ಆ ಪ್ಲಾಂಟ್ ಇರ್ಬೋದು, ಆನಿಮಲ್ ಇರ್ಬೋದು, ದ ಆರ್ಗ್ಯಾನಿಸಮ್ಸ್ ವಿತ್ ಹೋಮೋಜೈಗಸ್ ಜೀನ್ಸ್ ಆರ್ ಕಾಲ್ಡ್ homozygotes, and the organisms with heterozygous genes are called heterozygotes. Heterozygotes. They are also called hybrids. Okay, now after this, coming to next terminology, phenotype. Very important word, phenotype ಅಂದ್ರೆ ಏನ್ರಿ? ವಾಟ್ ಎವರ್ ವಿ ಅಪಿಯರ್, ನಮ್ದೇನು ಔಟ್ಲುಕ್ ಐತಿ, ದಟ್ ಈಸ್ ದ ಕಲರ್ ಆಫ್ ದ ಸ್ಕಿನ್, ಹೈಟ್, ಆಲ್ ದೀಸ್ ಥಿಂಗ್ಸ್. ಅಥವಾ ಪ್ಲಾಂಟ್ ನೋಡ್ರಿ, ಹೈಟೆಡ್ ಐತಿ, ಡಾರ್ಫ್ ಐತಿ, ಡಾರ್ಫ್ ಇನ್ ದ ಸೆನ್ಸ್ ಶಾರ್ಟ್. ಓಕೆ, ಲೈಕ್ ದಟ್. ಸೊ ಹಿಯರ್ phenotype is nothing but external appearance of an individual, external character or appearance of an individual ಅಂದ್ರೆ ಲಿವಿಂಗ್ ಆರ್ಗ್ಯಾನಿಸಮ್ ರೀ. ಓಕೆ, ಆಫ್ ಆನ್ ಇಂಡಿವಿಜುವಲ್ ಆರ್ಗ್ಯಾನಿಸಮ್. ನಾವೇನು ಹೊರಗಡೆಯಿಂದ ಕಾಣಿಸ್ತೀವಿ, ದ್ಯಾಟ್ ಈಸ್ ನಥಿಂಗ್ ಬಟ್ ಅವರ್ phenotype, external appearance of an organism or individual, that is called phenotype. Coming to another term, genotype. ನಾವು ಯಾವ ಪ್ರಕಾರ ಕಾಣಿಸ್ತೀವಿ ರೀ? ಯಾವ ಪ್ರಕಾರ ನಮ್ಮ ಬಾಡಿ ಒಳಗೆ ಜೀನ್ಸ್ ಅದಾವ ಅದೇ ಪ್ರಕಾರ ನಾವು ಕಾಣಿಸೋದು. ವಿ ರಿಸೆಂಬಲ್ ವಿತ್ ಅವರ್ ಪೇರೆಂಟ್ ಆರ್ ಬ್ರದರ್ಸ್ ಆರ್ ಸಿಸ್ಟರ್ಸ್. ಕಂಪ್ಲೀಟ್ಲಿ ರಿಸೆಂಬಲ್ ಆಗಂಗಿಲ್ಲ, ಕೆಲವೊಂದು ಮಟ್ಟಿಗೆ ಆಗ್ತೀವಿ ರೀ. ವೇರಿಯೇಷನ್ಸ್ ಅಂತೂ ಇದ್ದೇ ಇರ್ತವ, ಲೈಕ್ ದ್ಯಾಟ್. ಸೊ ಎಕ್ಸ್ಟರ್ನಲ್ ಅಪಿಯರೆನ್ಸ್ ಆಫ್ ಆನ್ ಇಂಡಿವಿಜುವಲ್, ಬಟ್ ನಾವು ಹೊರಗಡೆ ಏನು ಕಾಣಿಸ್ತಾ ಇದ್ದೀವಿ, ದಟ್ ಈಸ್ ಡ್ಯೂ ಟು ಅವರ್ ಇಂಟರ್ನಲ್ ಜೀನ್ಸ್, ಹೌದಲ್ಲ? ಆ್ಯಂಡ್ ದಟ್ ಈಸ್ ನಥಿಂಗ್ ಬಟ್ genotype is genetic constitution, genetic constitution or genetic makeup of an organism, responsible for character. ಎದ್ರ ಸಲುವಾಗಿ ರೆಸ್ಪಾನ್ಸಿಬಲ್ ರೀ? ರೆಸ್ಪಾನ್ಸಿಬಲ್ ಫಾರ್ ಕ್ಯಾರೆಕ್ಟರ್ಸ್. ಈ ಕ್ಯಾರೆಕ್ಟರ್ಸ್ ಅಂದ್ರೆ ಏನ್ರಿ? ನಮ್ದು ಅಪಿಯರೆನ್ಸ್. ಓಕೆ, ಈ ಫಿನೋಟೈಪ್ ಆಗ್ಲಿಕ್ಕೆ ಏನು ಕಾರಣ ಅದಾವ್ರಿ ನಮ್ಮ ಬಾಡಿ ಒಳಗೆ? ಜೀನ್ಸ್. ಜೆನೆಟಿಕ್ ಮೇಕಪ್ ಅಂದ್ರೆ ಜೀನ್ಸ್ ನಮ್ಮ ಬಾಡಿ ಒಳಗೆ ಇದ್ದಿದ್ದು. ಟೋಟಲ್ 46 ಕ್ರೋಮೋಸೋಮ್ಯಾಗ ಎಷ್ಟು ಜೀನ್ ಅದಾವ್ರಿ, ಅದ್ರಲಿಂದ ನಮ್ದು ಅಪಿಯರೆನ್ಸ್ ತಯಾರಾಗ್ತದ. ಓಕೆ, ಸೊ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಆರ್ ಜೆನೆಟಿಕ್ ಮೇಕಪ್ ಆಫ್ ಆನ್ ಆರ್ಗ್ಯಾನಿಸಮ್ ರಿಸ್ಪಾನ್ಸಿಬಲ್ ಫಾರ್ ವಾಟ್? ಕ್ಯಾರೆಕ್ಟರ್ಸ್ ಈಸ್ ಕಾಲ್ಡ್ ಜಿನೋಟೈಪ್. ಆ ಜಿನೋಟೈಪ್ ನಮ್ಮ ಬಾಡಿ ಒಳಗೆ ಹೆಂಗಿರ್ಬೋದು ರೀ? ಈ ಥರ ಇರ್ಬೋದು. ಪ್ಲಾಂಟ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ನೋಡ್ರಿ, ಈ ಥರ ಇರ್ಬೋದು, ಅದು ಈ ಥರ ಇರ್ಬೋದು. ಹೋಮೋಜೈಗಸ್ ಜೀನ್ ಇರ್ಬೋದು, ಹೆಟ್ರೋಜೈಗಸ್ ಜೀನ್ ಇರ್ಬೋದು. ಇವು ಯಾರ್ಲಿಂದ ಬಂತು? ದಟ್ ಈಸ್ ಬಂದಿದ್ದು ಮದರ್ ಆ್ಯಂಡ್ ಫಾದರ್ಲಿಂದ, ಲೈಕ್ ದಟ್. ಸೊ ಆಫ್ಟರ್ ದಿಸ್ ಅನದರ್ ಟರ್ಮ್, ಜಿನೋಟೈಪ್, ಫಿನೋಟೈಪ್ ಆದ ನಂತರ ನೆಕ್ಸ್ಟ್ ಟರ್ಮ್ ಹಿಯರ್ pure line. Okay, now remember what is pure line? Plants cross ಮಾಡ್ತೀವಿ, ಹೈಬ್ರಿಡೈಜೇಷನ್ ಅಂತಾರೆ ಅದಕ್ಕೆ. ಫಾರ್ ಎಕ್ಸಾಂಪಲ್, ಒನ್ ಪ್ಲಾಂಟ್ ಪೋಲನ್ ಗ್ರೇನ್ ಇನ್ನೊಂದು ಪ್ಲಾಂಟ್ ಸ್ಟಿಗ್ಮಾ ಮ್ಯಾಗೆ ಹಾಕ್ಬಿಡ್ತೀವಿ. ದಟ್ ಈಸ್ ಫಾರ್ ಫರ್ಟಿಲೈಜೇಷನ್ ಆ್ಯಂಡ್ ಟು ಪ್ರೊಡ್ಯೂಸ್ ದ ನ್ಯೂ ಪ್ಲಾಂಟ್. ದಟ್ ಈಸ್ ಒನ್. ಸೊ ಪ್ಯೂರ್ ಲೈನ್ ಅಂದ್ರೆ ಏನ್ರಿ? ಅಥವಾ ಟ್ರೂ ಬ್ರೀಡಿಂಗ್. True breed means an organism type. So the organism obtained by are the plants or animal irbodu, plants irbodu. Okay, the plants obtained by repeated selfing. What is selfing? ಹೇಳ್ತೀನಿ ಇವಾಗ. ದ ಪ್ಲಾಂಟ್ಸ್ ಆಬ್ಟೈನ್ಡ್ ಬೈ ರಿಪೀಟೆಡ್ ಸೆಲ್ಫಿಂಗ್ ಅಂದ್ರೆ ಏನ್ರಿ? ಎಕ್ಸಾಂಪಲ್, ಟಾಲ್ ಪ್ಲಾಂಟ್ಸ್ ಸೆಲ್ಫ್ ಪಾಲಿನೇಟೆಡ್ ಆರ್ ಕ್ರಾಸ್ ಪಾಲಿನೇಟೆಡ್. Tall plants self-pollinated or cross-pollinated among themselves. Produce tall plant only.
ಹೌದಲ್ಲ. ವೆನ್ ಟಾಲ್ ಪ್ಲಾಂಟ್ ಕ್ರಾಸ್ಡ್ ವಿತ್ ರಿಪ್ರೊಡಕ್ಷನ್ ಹೇಳ್ತಾ ಇದ್ದೀನಿ, ಸೆಕ್ಷುವಲ್ ರಿಪ್ರೊಡಕ್ಷನ್. ವೆನ್ ಟಾಲ್ ಪ್ಲಾಂಟ್ ಪೋಲನ್ ಗ್ರೇನ್ ಆಫ್ ಟಾಲ್ ಪ್ಲಾಂಟ್ ದಟ್ ಈಸ್ ಡಸ್ಟೆಡ್ ಆನ್ ಸ್ಟಿಗ್ಮಾ ಆಫ್ ದ ಟಾಲ್ ಪ್ಲಾಂಟ್ ಅಗೇನ್. ಓಕೆ, ಫ್ಲವರ್ಸ್ ಇರ್ತದ, ಫ್ಲವರ್ ಒಳಗೆ ದಟ್ ಈಸ್ ಆಂಡ್ರೋಶಿಯಮ್ ಇಸ್ ದೇರ್, ಆ್ಯಂಥರ್ ಒಳಗೆ ಪೋಲನ್ ಗ್ರೇನ್ ಇರ್ತಾವ, ಸ್ಟಿಗ್ಮಾ ಮೇಲ್ಗಡೆ ಪೋಲನ್ ಗ್ರೇನ್ ಡಸ್ಟ್ ಮಾಡಿದ ನಂತರ, ಬಿಟ್ಟಿದ ನಂತರ, ಅಥವಾ ದಟ್ ಈಸ್ ಅದ್ರ ಮ್ಯಾಗ ನಾವು ಸ್ಪ್ರೇ ಮಾಡಿದ ನಂತರ, ಓಕೆ, ಅಪ್ಲೈ ಮಾಡಿದ ನಂತರ. ಸೊ ವಾಟ್ ಎವರ್ ದ ಪ್ಲಾಂಟ್ ಪ್ರೊಡ್ಯೂಸ್ಡ್, ಟಾಲ್ ಪ್ಲಾಂಟ್ಲಿಂದ ಬಂದಿರುವಂಥ ಪೋಲನ್ ಗ್ರೇನ್ಸ್ ಟಾಲ್ ಪ್ಲಾಂಟ್ ಸ್ಟಿಗ್ಮಾ ಮ್ಯಾಗ ಹಾಕಿದ ನಂತರ ಪ್ರೊಡ್ಯೂಸ್ ಆಗುವಂಥ ಪ್ಲಾಂಟ್ ಯಾವ್ದು ರೀ? ಟಾಲೇ ಬರೋದು. ದಟ್ ಈಸ್ ಕಾಲ್ಡ್ ಟ್ರೂ ಬ್ರೀಡ್ ಆರ್ ಪ್ಯೂರ್ ಲೈನ್. ದಟ್ ಈಸ್ ಒನ್. ಇಟ್ ಮೀನ್ಸ್ ದ ಪ್ಲಾಂಟ್ಸ್ ಆಬ್ಟೈನ್ಡ್ ಬೈ ರಿಪೀಟೆಡ್ ಸೆಲ್ಫಿಂಗ್. ಸೆಲ್ಫಿಂಗ್ ಅಂದ್ರೆ ಏನ್ರಿ? ಸೇಮ್ ಟೈಪ್ ಒಳಗೆ ಕ್ರಾಸಿಂಗ್ ಮಾಡೋದು. ಟಾಲ್ ಕ್ರಾಸ್ಡ್ ವಿತ್ ಟಾಲ್, ದಟ್ ಈಸ್ ದ ಟಾಲ್ ಪ್ಲಾಂಟ್ಸ್ ಸೆಲ್ಫ್ ಪಾಲಿನೇಟೆಡ್. ಸೆಲ್ಫ್ ಪಾಲಿನೇಟೆಡ್ ಅಂದ್ರೆ ಏನು? ಅದೇ ಪ್ಲಾಂಟ್ ಒಳಗೆ ಒಂದು ಫ್ಲವರ್ ಅದ ಅಂತ ತಿಳ್ಕೊರಿ. ಆ್ಯಂಡ್ ಇಫ್ ದ ಫ್ಲವರ್ ಪ್ರೊಡ್ಯೂಸಸ್ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್. ಸೇಮ್ ಪ್ಲಾಂಟ್ ಒಳಗೆ ಏನದವ ರೀ? ಎರಡು ಗ್ಯಾಮೆಟ್ ಅದಾವೆ. ದಟ್ ಈಸ್ ಬೈಸೆಕ್ಷುವಲ್ ಫ್ಲವರ್ ಅಂತ ಹೇಳ್ತೀವಿ. ಸೊ ಅದು ಕೂಡ ಮಾಡ್ಬೋದು ನೀವು. ಅದರಲ್ಲಿಂದ ಏನು ಸಿಗ್ತದೆ ನಮಗೆ? ಟಾಲ್ ಪ್ಲಾಂಟೇ ಸಿಗ್ತದ. ಅಥವಾ ಒನ್ ಟಾಲ್ ಪ್ಲಾಂಟ್ ಕ್ರಾಸ್ಡ್ ವಿತ್ ಅನದರ್ ಟಾಲ್ ಪ್ಲಾಂಟ್. ಸೇಮ್ ಫ್ಲವರ್ ಇಲ್ರಿ, ಬೇರೆ ಪ್ಲಾಂಟ್ದ ಫ್ಲವರ್. ಸೊ ದಟ್ ಈಸ್ ಒನ್ ಪ್ಲಾಂಟ್ದಾಗೂ ಆಗ್ಬೋದು, ಬೇರೆ ಕ್ರಾಸ್ ಪಾಲಿನೇಟೆಡ್ ಮೀನ್ಸ್ ಟೂ ಪ್ಲಾಂಟ್ಸ್ ಬರ್ತವ. ಸೆಲ್ಫ್ ಪಾಲಿನೇಟೆಡ್ ಒಂದೇ ಪ್ಲಾಂಟ್ ಒಳಗೆ ಅದೇ ಫ್ಲವರ್ನಾಗ ಕ್ರಾಸ್ ಆಗ್ತದ. ಸೊ ದ ಟಾಲ್ ಪ್ಲಾಂಟ್ಸ್ ಸೆಲ್ಫ್ ಪಾಲಿನೇಟೆಡ್ ಆರ್ ಕ್ರಾಸ್ ಪಾಲಿನೇಟೆಡ್ ಅಮಾಂಗ್ ದೆಮ್ ಸೆಲ್ಫ್, ಅಂದ್ರೆ ಅವ್ರದೇ ಟೈಪ್ ರೀ. ಟಾಲ್ ಪ್ಲಾಂಟ್ ಕ್ರಾಸ್ಡ್ ವಿತ್ ಟಾಲ್ ಪ್ರೊಡ್ಯೂಸಸ್ ಟಾಲ್, ಆಫ್ ಕೋರ್ಸ್. ಆ್ಯಂಡ್ ಶಾರ್ಟ್ ಪ್ಲಾಂಟ್ ಕ್ರಾಸ್ಡ್ ವಿತ್ ಶಾರ್ಟ್ ಪ್ಲಾಂಟ್, they give of course what? Short plant only. So that is called, such plants are called pure line. ಆ್ಯಂಡ್ ಅದು ಯಾವ ಥರ ಎಷ್ಟು ರಿಪೀಟೆಡ್ ಮಾಡ್ತೀರಿ? ಫಾರ್ ಎಕ್ಸಾಂಪಲ್ 5 ಜನರೇಷನ್ 7 ಜನರೇಷನ್ ಆ ಥರ ಮಾಡಿದ ನಂತರ ಕಂಪ್ಲೀಟ್ಲಿ ಆ ಬಾಡಿ ಒಳಗೆ ಇರುವಂಥ ಜೀನ್ ಹೆಂಗಿರ್ತಾವ ರೀ, ಆ ಪ್ಲಾಂಟ್ ಒಳಗೆ ಇರುವಂಥ ಜೀನ್ ಹೆಂಗಿರ್ತಾವ? ದೇ ಆರ್ ಕಂಪ್ಲೀಟ್ಲಿ ದಟ್ ಈಸ್ ಪ್ಯೂರ್ ಒನ್. ಆ್ಯಂಡ್ ದೇ ಪ್ರೊಡ್ಯೂಸ್ ಓನ್ಲಿ ಒನ್ ಟೈಪ್ ಆಫ್ ಕ್ಯಾರೆಕ್ಟರ್, ದಟ್ ಈಸ್ ಕಾಲ್ಡ್ ಪ್ಯೂರ್. ರಿಪೀಟೆಡ್ ಸೆಲ್ಫಿಂಗ್ ಅದಕ್ಕೆ ಅಂತಾರ. ಓಕೆ, ಆಫ್ಟರ್ ದಿಸ್ coming to the god scientist ಅಂತ ಹೇಳ್ಬೋದು, father of genetics. Okay, a little information about that is father of genetics, Gregor John Mendel, G.J. Mendel, जिनको हम जेनेटिक्स का पितामह भी कहते हैं, father of genetics. Okay, now he worked 7 years, for 7 years. That is the major contribution given by that is John Mendel, Gregor John Mendel. Okay, our ಬಗ್ಗೆ. Now John Mendel, born July 22, 1822, that is okay, July 22 and 1822, that is born one. Okay, now Mendel considered as the father of genetics. Reason, he worked on the pea plant for 7 years. That is, he performed experiments on heredity on which plant? Pisum sativum, that is normal sweet pea and theory. That is Mendel actually Austrian, that is a country again. Okay, in the Austrian, that is a country, he born again, that is one. So he worked as a monk in a monastery. Monk nothing but like father or padri जिसको बोलते हैं, like the same. He monk in a monastery of Brunn. Brunn again that is a city in the Austria. Australia nahi, Austria, that is one. Okay, so monk, he worked as a monk in the monastery of Brunn, and in the garden, luckily, that is again there was a large yard was there, area was there, where he cultivated and performed his experiments on pea plant. That is in the garden of this monastery garden, he worked. Okay, worked on, that is historical experiments and ಹೇಳ್ಬೋದ್ರಿ, worked on heredity on pea plant. Remember, this is garden pea. Okay, garden pea, that is Pisum sativum, like that. Okay, and then he worked on what? Heredity on the pea plant.
His work was started 1856 and completed that is 1863. That is worked for, this was asked in NEET exam in last 2 years, worked for how many years? 7 years. 7 years. Okay, and he published or the book, okay, by the title published a book entitled or the title given to the book entitled as Experiments on Plant Hybridization. Experiments on plant hybridization. Hybridization ಅಂದ್ರೆ ಕ್ರಾಸಿಂಗ್ ಮಾಡೋದು, ಸೆಲ್ಫ್ ಕ್ರಾಸ್ ಆ್ಯಂಡ್ ಟೆಸ್ಟ್ self pollination, cross pollination, like that. Okay, now after this, that is totally, Mendel actually was a mathematician, okay, but since childhood he has a great interest in that is crossing, hybridization, all these things, plant crossing, all these things since from the childhood, and he was basically very interested in the life sciences, that is one, like biology sources actually, but he was a mathematician, worked on that is biological aspects, why a pea plant produces only pea plant, why a mango produces mango plant, like that. ಆ ಕ್ವಶನ್ ಫಸ್ಟ್ ಟೈಮ್ ಇವ್ರ ತಲೆಗೆ ಬಂದಿದ್ದು. ಓಕೆ, ಕ್ವಶನ್ಸ್ ಅಂತೂ ಭಾಳ ಜನರಿಗೆ ಬಂದಿತ್ತು ರೀ, ಬಟ್ ಪರ್ಟಿಕ್ಯುಲರ್ಲಿ ಕೆಲಸ ಮಾಡಿ ವರ್ಕ್ ಮಾಡಿ ಒಂದು ಏನೋ ಒಂದು ಅಪಿನಿಯನ್ಸ್ ಕೊಟ್ಟಿದ್ದು ಅಥವಾ ಪಾಸ್ಟುಲೇಟ್ಸ್ ಕೊಟ್ಟಿದ್ದು, ದಟ್ ಈಸ್ ಫಸ್ಟ್ ಬೈ ಮೆಂಡಲ್, ಆ್ಯಂಡ್ ಹೆನ್ಸ್ ಹಿ ಈಸ್ ಕನ್ಸಿಡರ್ಡ್ ಆ್ಯಸ್ ಫಾದರ್ ಆಫ್ ಜೆನೆಟಿಕ್ಸ್. ಅದು ಫಸ್ಟ್ ಬರಿಬೇಕಿತ್ತು ಇಲ್ಲಿ, ಫಾದರ್ ಆಫ್ ಜೆನೆಟಿಕ್ಸ್. ಇಲ್ಲಿ ಕನ್ಫ್ಯೂಷನ್ ಬರ್ತಾವ್ರಿ, ಭಾಳಷ್ಟು ಸೈಂಟಿಸ್ಟ್ ಅದಾವ. ನಾವು ಇಟ್ ಈಸ್ ಬ್ಯಾಟ್ಸನ್, ವಿಲಿಯಂ ಬ್ಯಾಟ್ಸನ್ ಈಸ್ ಆಲ್ಸೋ ಕನ್ಸಿಡರ್ಡ್ ಫಾದರ್ ಆಫ್ ಜೆನೆಟಿಕ್ಸ್. Thomas Hunt Morgan is also considered as father of genetics, but different types of father are there. Again, father of genetics, first option ದಾಗ ಇದು ಬಂತಂದ್ರೆ ಇದಕ್ಕೆ ಟಿಕ್ ಹಾಕ್ಬೇಕ್ರಿ ನೀವು. ವಿಲಿಯಂ ಬ್ಯಾಟ್ಸನ್ again considered as father of modern genetics. Okay, Thomas Hunt considered as father of experimental genetics. ಆ ಥರ ಬೇರೆ ಬೇರೆ ಅದಾವ, ಈ ಚಾಪ್ಟರ್ ಒಳಗೆ ಅದೇ ಹೇಳೋದು ನಿಮ್ಗೆ. Okay, after that he died, that is in 1884. That is one. He published this book in the year 1866. Okay, 63 ಕೆಲಸ ಮುಗಿತ್ತು. Okay, 3-2 year, that is 1-2 year ಅಂತೂ ಪೇಪರ್ ಪಬ್ಲಿಕೇಶನ್ ಪೇಪರ್ ಫಾರ್ಮ್ ಮಾಡ್ಲಿಕ್ಕೆ ಬೇಕಾಗ್ತದ. ದಟ್ ಈಸ್ 1866 ಒಳಗೆ ಪಬ್ಲಿಕೇಶನ್ ಆಯಿತು. ಓಕೆ, ವೇರ್ ಹಿ ಪಬ್ಲಿಷ್ಡ್, ದಟ್ ಈಸ್ ಹಿ ಪಬ್ಲಿಷ್ಡ್ ಇನ್ ದ ಪಬ್ಲಿಕೇಶನ್ ಹೌಸ್, ನೋಡ್ರಿ ಇದು ನ್ಯಾಚುರಲ್ ಹಿಸ್ಟ್ರಿ Society, Science. There is Natural History of Science Society of Brunn. Natural History of Science of Brunn ಅಂತ ಹೇಳ್ಬೋದು. ಓಕೆ, Natural History of Science, ಎಕ್ಸಾಕ್ಟ್ ನೇಮ್ ಬುಕ್ ಒಳಗೆ ನೋಡ್ಕೋಬೋದು. ದಟ್ ಈಸ್ ಆಲ್ಟರ್ನೇಟ್ ಬುಕ್ಸ್, ನಾಟ್ ಇನ್ NCERT. ಇಟ್ ಈಸ್ Natural History of Science of Brunn. He published his total findings, whatever findings he had in the 7 years totally on the pea plant. So he total published in those books, like that. But remember, Mendel works, after that he died in 1884 due to that is a disease called nephritis, kidney disorder ಅಂತ ನೀವು ನಾರ್ಮಲಿ ಹೇಳ್ಬೋದು. ಕಿಡ್ನಿ ಡಿಸಾರ್ಡರ್, disease is nephritis. Okay, iದೇನು ಕೇಳಂಗಿಲ್ಲ, but that is he died on January 6, 1884. But what happened, his work remained unappreciated, that is one, and unnoticed, without notice up to 34 to 35 years. ನೋಡ್ರಿ ಅವ್ರ ಬುಕ್ ಯಾವಾಗ ಪಬ್ಲಿಷ್ ಮಾಡ್ಯಾರ, 1866 ಒಳಗ, ಬಟ್ 1900 ತನಕ, ಎಕ್ಸಾಕ್ಟ್ 1900 ತನಕ, ಇಯರ್ 1900, ದಟ್ ಈಸ್ ಅವಾಗಿನ ತನಕ ಅವ್ರ ವರ್ಕ್ ಯಾರ್ದು ಕಣ್ಣಿಗೆ ಬಿದ್ದಿಲ್ಲ. ಮೀನ್ಸ್ ಆಫ್ಟರ್ ಹಿಸ್ ಡೆತ್, ಆಫ್ಟರ್ 16 years, 3 scientists worked on the same experiment whatever conducted by Mendel. 3 scientists independently worked on heredity only, that is after his death, that is in 1900. This we will discuss in next class. Okay, that is 1900.
ದಟ್ ಈಸ್ ಬುಕ್ ಪಬ್ಲಿಷ್ ಆಗಿದ ನಂತರ ಎಷ್ಟು 34 to 35 ಇಯರ್ಸ್ ಆದ್ಮ್ಯಾಗ ಕೆಲಸ ರಿಪೀಟ್ ಆಯಿತು. ಆ್ಯಂಡ್ ಆಫ್ಟರ್ ಇಸ್ ಡೆತ್ 1900 3 ಸೈಂಟಿಸ್ಟ್. ಓಕೆ, ದ್ಯಾಟ್ ವಿ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ, ಸೊ ಪ್ಲೀಸ್ ಈ ಬೇಸಿಕ್ ಟರ್ಮಿನಾಲಜಿನ ಸರಿಯಾಗಿ ಅರ್ಥ ಮಾಡ್ಕೊರಿ. ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ದ ಹೋಲ್ ಚಾಪ್ಟರ್ ಕಾನ್ಸೆಪ್ಟ್. ಓಕೆ, ಟಿಲ್ ದೆನ್ ರೀಡ್ ವೆಲ್. ಥ್ಯಾಂಕ್ ಯು.